ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈಗ ಹೊಸ ಚಾಲೆಂಜ್ ಎದುರಾಗಿದೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಕೇಂದ್ರ ಸಚಿವರಿಗೆ. ಮೈ ಶುಗರ್ ಶಾಲೆಗೆ ಅನುದಾನವನ್ನ ಕೊಡಿಸ್ತೀನಿ ಅಂತ ಹೇಳಿದ್ರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಶಾಲೆಗೆ 25 ಕೋಟಿ ರೂಪಾಯಿ ಅನುದಾನವನ್ನ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಶಾಲೆಯನ್ನ ಗುತ್ತಿಗೆಗೆ ಕೊಡುವಂತಹ ಭರವಸೆಯನ್ನ ಕೂಡ ಗುತ್ತಿಗೆಗೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿತ್ತು. ಯಾರಪ್ಪನ ಆಸ್ತಿ ಅಂತ ಹೇಳಿ ಗುತ್ತಿಗೆಗೆ ಕೊಡ್ತಾರೆ ಅಂತ ಹೇಳಿ ಕಿಡಿಕಾರಿದ್ರು. ಅನುದಾನ ಕೊಡಿಸ್ತೀನಿ ಅನ್ನುವಂತಹ ಭರವಸೆಯನ್ನ ಕುಮಾರಸ್ವಾಮಿ ಅವರು ಏನು ಕೊಟ್ಟಿದ್ರು, ಈಗ ಅದನ್ನೇ ಅಸ್ತ್ರ ಮಾಡಿಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಸಿದ್ಧರಾಗಿದ್ದಾರೆ. ಮೈ ಶುಗರ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಮೈ ಶುಗರ್ ಫ್ಯಾಕ್ಟರಿ ಏನಿದೆ, ಸಕ್ಕರೆ ಕಾರ್ಖಾನೆ, ಅಲ್ಲಿರುವಂತಹ ಈ ಶಾಲೆ ಏನಿದೆ, ಈ ಶಾಲೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಗಳ ಆರಂಭ ಆಗಿವೆ. ಅದೇನು ಅಂದ್ರೆ ಆ ಶಾಲೆಯನ್ನ ಗುತ್ತಿಗೆಗೆ ಕೊಡಬೇಕು, ಲೀಸಿಗೆ ಕೊಟ್ಟುಬಿಡಬೇಕು, ಯಾರಿಗಾದ್ರೂ ಅವ್ರು ನಡೆಸಲಿ ಆ ಶಾಲೆಯನ್ನ ಅಂತ ಹೇಳಿ ಆ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾಕೆ ಕೊಡಬೇಕು ಅಂತ ಹೇಳಿ, ಜೊತೆಗೆ ಅನುದಾನವನ್ನ ಕೊಡಿಸ್ತೀನಿ, ನಾನು 25 ಕೋಟಿ ರೂಪಾಯಿ ಅನುದಾನವನ್ನ ಕೊಡಿಸ್ತೀನಿ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಈಗ ಅದನ್ನೇ ಅಸ್ತ್ರ ಮಾಡಿಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಎಚ್.ಡಿ. ಕುಮಾರಸ್ವಾಮಿ ಮಾತು ಕೊಟ್ಟರು, 25 ಕೋಟಿ ರೂಪಾಯಿ ಅನುದಾನ ಕೊಟ್ಟರು, ಆದ್ರೆ ಇದುವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಕಾರ್ಯರೂಪಕ್ಕೆ ಬರಲಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ಸ್ಥಳೀಯ ಕಾಂಗ್ರೆಸ್ನ ನಾಯಕರು. ಏನ್ ನಡೀತಾ ಇದೆ, ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತ ವಿದ್ಯಾಶ್ರೀ, ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೆ ಕೇಂದ್ರ ಸಚಿವರಾದಂತ ಎಚ್.ಡಿ. ಕುಮಾರಸ್ವಾಮಿ ಇಬ್ಬರ ನಡುವೆಯೂ ಕೂಡ ಮೈಸೂಗರ್ ಶಾಲೆಯ ವಿಚಾರವಾಗಿ ಜಟಾಪಟಿ ಏರ್ಪಟ್ಟಿತ್ತು. ಅಂದ್ರೆ ಆ ಒಂದು ಶಾಲೆಯನ್ನ ಖಾಸಗೀಕರಣ ಮಾಡೋದಕ್ಕೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಹಾಗೆ ಮೈಸೂಗರ್ನ ಅಧ್ಯಕ್ಷರಾದಂತಹ ಗಂಗಾಧರ್ ಅವರು ನಿರ್ಧಾರವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಖಾಸಗೀಕರಣಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಎಂಟ್ರಿಯನ್ನ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಶಾಲೆಯನ್ನ ಖಾಸಗೀಕರಣ ಮಾಡಬೇಡಿ, 25 ಕೋಟಿ ಅನುದಾನವನ್ನ ನಾನೇ ಕೊಡ್ತೇನೆ ಎಂಬ ಮುಟ್ಟಿನಲ್ಲಿ ಒಂದು ಮಾತುಗಳನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಆ ಒಂದು ಸಂಬಳವನ್ನ ಏನು ಶಿಕ್ಷಕರಿಗೆ ಸಂಬಳವನ್ನ ಕೊಡಬೇಕು, ಅದಕ್ಕೆ ಫಿಕ್ಸೆಡ್ ಹಣವನ್ನು ಕೂಡ ಇಡುವುದಾಗಿ ಒಂದು ಮಾತನ್ನ ಕೊಟ್ಟಿದ್ರು. ಇದೀಗ ಆ ಒಂದು ಮಾತಿಗೆ ಕಾಂಗ್ರೆಸ್ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಶಾಸಕ ಗಣಿಗ ರವಿಕುಮಾರ್ ಅವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಂದ್ರಸ್ವಾಮಿ ಇಬ್ಬರು ಸೇರಿ ಒಂದು ಸಭೆಯನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ರೈತರು ಮತ್ತು ಹಿರಿಯ ವಿದ್ಯಾರ್ಥಿಗಳಿದ್ರು, ಅವರ ನಡುವೆ ಸಭೆಯನ್ನ ಮಾಡಿ ಆ ಒಂದು ಖಾಸಗೀಕರಣ ಮಾಡೋದನ್ನ ತಡೆ ಹಿಡಿತಾರೆ. ಅಂದ್ರೆ ಆ ಒಂದು ಬೇಡ, ನಾವು ಕೂಡ ಆ ಒಂದು ಶಾಲೆಯನ್ನ ಖಾಸಗೀಕರಣಗೊಳಿಸಲ್ಲ ಅಂತ. ಅದಾದ ಬಳಿಕ ಇದೀಗ ಏನು ಕುಮಾರಸ್ವಾಮಿ ಅವರು ಕೊಟ್ಟಂತಹ ಮಾತನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳುವುದಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಅವರು ಏನಾದ್ರೂ 25 ಕೋಟಿ ಅನುದಾನವನ್ನ ಕೊಡದಿದ್ರೆ ಅದನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಅವರನ್ನ ಕಾಲೆಳೆಯುವಂತ ಕೆಲಸಕ್ಕೂ ಕೂಡ ಇದೀಗ ಪ್ಲಾನ್ ಅನ್ನ ರೂಪಿಸಿರುವಂತದ್ದು. ಅಷ್ಟೇ ಅಲ್ಲ, ಈಗಾಗಲೇ ಗಣಿಗ ರವಿಕುಮಾರ್ ಅವರು ಒಂದು ನೀಲಿ ನಕ್ಷೆಯನ್ನ ತಯಾರಿಸಿ, ಶಾಲೆ ಅಭಿವೃದ್ಧಿಗೆ ನೀಲಿ ನಕ್ಷೆಯನ್ನ ತಯಾರಿಸಿ ಅದನ್ನ ಕುಮಾರಸ್ವಾಮಿ ಅವರಿಗೆ ಸಲ್ಲಿಸೋಣ, ಇದೇ ತಿಂಗಳು ಅದನ್ನ ಸಲ್ಲಿಸಿ ಅವರಿಂದ ಅನುದಾನವನ್ನ ಪಡೆಯೋಣ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಏನಾದ್ರೂ ಕೊಟ್ಟ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ತಪ್ಪಿದ್ರೆ ಅದೇ ಅಸ್ತ್ರವನ್ನ ಬಳಸಿಕೊಂಡು ಅವ್ರನ್ನ ಕಾಲೆಳೆಯುವಂತಹ ಪ್ರಸಂಗಗಳು ಕೂಡ ಉದ್ಭವ ಆಗ್ಬೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.